ವೇದಿಕೆ ಮೇಲೆ ಇವಾಗ ಭೀಮನ ಎಂಟ್ರಿ ಆಗುವಂತಹ ಸಮಯ, ಸಲಗ ಕೂಗುವಂತ ಸಮಯ. ಕಾನ್ರೆವನೇ ನಮ್ಮೆಲ್ಲರ ನೆಚ್ಚಿನ ಒನ್ ಅಂಡ್ ಓನ್ಲಿ ಪ್ರೀತಿಯ ದುನಿಯಾ ಕಟ್ಟಿದ ದುನಿಯಾ ವಿಜಯ್ ಸರ್. ಸರ್, ನೀವು ಉದಯೋನ್ಮುಖ ನಟಿ, ಈ ವರ್ಷದ ಉದಯೋನ್ಮುಖ ನಟಿ ಯಾರು ಅನ್ನೋದನ್ನ ಅನೌನ್ಸ್ ಮಾಡಬೇಕು. ಚೈತ್ರಾ ಜೆ ಆಚಾರ್ ಕನ್ನಡ ವರ್ಷದ ಕನ್ನಡಿಗ, ಉದಯೋನ್ಮುಖ ನಟಿ, ಕನ್ನಡದ ಹೆಮ್ಮೆಯ ಕಲಾವಿದೆ, ಅತ್ಯುತ್ತಮ ಕಲಾವಿದೆ ಚೈತ್ರಾ ಜೆ ಆಚಾರ್. ಇತ್ತೀಚೆಗೆ ಟೋಬಿ ಚಿತ್ರದ ಮೂಲಕ ಅಮೋಘ ಅಭಿನಯವನ್ನ ನೀಡಿದಂತಹ ಚೈತ್ರಾ ಜೆ ಆಚಾರ್ ಅವರು ನಟಿ ಅಷ್ಟೇ ಅಲ್ಲ, ಅದ್ಭುತವಾದಂತಹ ಗಾಯಕಿ. ಅಭಿನಂದನೆಗಳು ಚೈತ್ರಾ. ಹಾಗೇನೆ ಮೈಸೂರ್ ಸ್ಯಾಂಡಲ್ ಸೋಪ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಪ್ರಶಸ್ತಿ ನಿಮ್ಮ ಕೈಗೆ ಸೇರಿದ್ದು ನಿಜವಾಗ್ಲೂ ಖುಷಿ ಆಗುತ್ತೆ. ಮಾತಾಡಿ. ಎಲ್ರಿಗೂ ನಮಸ್ಕಾರ. ಪ್ರಶಂಸೆ, ಸನ್ಮಾನ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬಾರ್ದು. ಸಂತೃಪ್ತಿಗೆ, ಪ್ರೀತಿಯಿಂದ ಯಾವುದೇ ಕೆಲಸನಾದರೂ ಮಾಡಿದ್ರೆ ಪ್ರಶಂಸೆ, ಸನ್ಮಾನ ಎಲ್ಲ ಹುಡ್ಕೊಂಬರುತ್ತೆ ಅಂತ. ಸೊ ಇವತ್ತು ಅದನ್ನು ನಿಜ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ಶುರು. ಈ ಅವಾರ್ಡ್ನ ನನಗೆ ದುನಿಯಾ ವಿಜಯ್ ಸರ್ ಕೈಲಿ ಕೊಡಿಸಿದ್ದು ಇನ್ನೂ ಖುಷಿ. ಯಾಕೆಂದರೆ ನನಗೆ ಇಷ್ಟ ಆಗೋ ಒಂದಷ್ಟು ಫೇವ್ರೆಟ್ ಆ್ಯಕ್ಟರ್ಸ್, ಫೇವ್ರೆಟ್ ಪರ್ಫಾರ್ಮರ್ಸ್ ಅಲ್ಲಿ ಇಷ್ಟ ಇರೋರು ದುನಿಯಾ ವಿಜಯ್ ಸರ್. ಆ್ಯಂಡ್ ಅವರ ಜರ್ನಿ ಕೂಡ ತುಂಬ ಇನ್ಸ್ಪೈರಿಂಗ್. ಹಾಗೆ ಧನಂಜಯ್ ಅವರು ನನ್ನ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ಸ್. ನನ್ನ ಮೊದಲನೇ ಸಿನಿಮಾ ಮಹಿರಾ, ಆ ಸಿನಿಮಾದಲ್ಲಿ ನಾನು ರಾಜ್, ಮಿಥುನ್ ಅವರೆಲ್ಲರೂ ಭೇಟಿಯಾಗಿದ್ದು. ಮಿಥುನ್ ಮುಕುಂದನ್ ಅವರಿದ್ದಾರೆ, ನನಗೆ ಸೋಜುಗಾದ ಸೂಜು ಮಲ್ಲಿಗೆ ಹಾಡನ್ನ ಕೊಟ್ಟಿದ್ದವರು. ಥ್ಯಾಂಕ್ ಯು ಮಿಥುನ್. ಆ್ಯಕ್ಚುಲಿ ಅವ್ರು ಬ್ಯುಸಿ ಇದ್ದರು. ನನ್ನ ಮೊದಲನೇ ಸಿನಿಮಾದಲ್ಲಿ ನೀವು ನೋಡಿದ್ರಿ, ಇವಾಗ ಈ ಅವಾರ್ಡ್ ಕರಿತಿದ್ದಾರೆ. ಟೋಬಿ ನನ್ನ ಪ್ರೀವಿಯಸ್ ಸಿನಿಮಾ, ಅಲ್ಲಿವರೆಗೂ ಮ್ಯೂಸಿಕ್ ಮಾಡಿದ್ದವರು. ಸೊ ಹಾಗಾಗಿ ನೀವು ಬಂದರೆ ಚೆನ್ನಾಗಿರುತ್ತೆ ಅಂದಿದ್ದಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ವೆರಿ ಸ್ವೀಟ್ ಆಫ್ ಯು, ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ಹೊರಡಕ್ಕೂ ಮುಂಚೆ ಅವರು ಇದ್ದಾರೆ, ನೀವೆಲ್ಲರೂ ಇದ್ದೀರಾ, ನಿಮ್ಮೆಲ್ರಿಗೋಸ್ಕರ ಒಂದು 2 ಲೈನ್ ಹಾಡ್ಬಿಟ್ಟು ಐ ವಿಲ್ ಗೋ. ಅಲ್ಲ, ನಾನು ಕೇಳೋಣ ಅಂತ ಇದ್ದೆ, ನನ್ನ ಮನಸ್ಸಿನ ಅರ್ಥ ಮಾಡ್ಕೊಂಡು ಸಿಗ್ಬೇಕಷ್ಟೇ, ಅದಾದ್ಮೇಲೆ ನಾನು ಮಾತಾಡ್ಕೊಂಡು. ಅಲ್ಲ, ನೀ ಫ್ರೆಂಡ್ ಅಲ್ವಾ, ನಾನು ಏನು ಹೇಳ್ತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಟೆಲಿಪತಿ. ಲವ್ ಯು. ಅಂದವರೆ ಮುಂದವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಶಿಲ್ಪಸ್ರೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದೋ ಮಾದೇವ ನಿನ್ನ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಆಹಾ, ಬರ್ಲಿ ಚಪ್ಪಾಳೆ. ಇದು ನನಗೆ ಸಿಗ್ತಾ ಇರೋ ಮೊದಲನೇ ಅವಾರ್ಡ್ ನನ್ನ ಆ್ಯಕ್ಟಿಂಗ್ ಕರಿಯರ್ ಶುರು ಮಾಡಿದ್ಮೇಲೆ. ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಸ್ಪೆಷಲ್. ನ್ಯೂಸ್ 18. ಥ್ಯಾಂಕ್ ಯು ಸೋ ಮಚ್. ಇಡೀ ದುನಿಯಾನೇ ಆಳ್ತಾ ಇರೋದ ವಿಜಯ್ ಸರ್. ಸರ್, ಈ ವೇದಿಕೆಯಲ್ಲಿ ನಿಮ್ಮ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ವರ್ಷದ ಕನ್ನಡಿಗ ಸಮಾರಂಭಕ್ಕೆ ಕರೆದಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ನೀವೆಲ್ಲ ನಮ್ಮ ಕನ್ನಡದ ಆಸ್ತಿಗಳು. ನಾವೆಲ್ಲ ಈ ವರ್ಷದ ಕನ್ನಡಿಗ ಅಲ್ಲ, ಉಸಿರಿರೋವರೆಗೂ ಕನ್ನಡಿಗರು. ನಮ್ಮ ಅದರಲ್ಲಿ ಸ್ಪೆಷಲಿ ಚೈತ್ರಾ ಜೆ ಆಚಾರ್ ತುಂಬ ಹೈ ವೋಲ್ಟೇಜ್ ಪರ್ಫಾರ್ಮೆನ್ಸ್ ಮತ್ತು ಅಷ್ಟೇ ಎನರ್ಜಿ ಇರುವಂಥ ನಟಿ. ಕಣ್ಣಲ್ಲೇ ಅಭಿನಯಿಸ್ತಾರೆ ಸರ್. ತುಂಬ ವರ್ಷಗಳ ಕಾಲ ಗ್ಯಾರಂಟಿ ಪೀರಿಯಡ್ ಅಂತೀವಲ್ಲ, ಅದು ನೀವು ಇರೋವರೆಗೂ ಗ್ಯಾರಂಟಿ ಇದೆ ಇಲ್ಲಿ. ಸೊ ಅಷ್ಟು ಎನರ್ಜಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಬಂದಿದ್ದೀರಾ, ಅಭಿಮಾನಿಗಳು ಕೇಳ್ತಾರೆ ಸರ್, ಒಂದೇ ಒಂದು ಡೈಲಾಗು, ಒಂದು ಮಾಸ್ ಡೈಲಾಗ್ ಇಲ್ಲ ಅಂದರೆ ಅಲ್ಲಿ ನೋಡಿ. ದುನಿಯಾ ಆಗಿ 18 ವರ್ಷ ಆಗಿದೆ. ಓ 18
ಸೆಕೆಂಡ್ ಚಪ್ಪಾಳೆ ಹೊಡೆರಪ್ಪ ದುನಿಯಾ ಚಿತ್ರಕ್ಕೆ. ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆದಂತ ಚಿತ್ರ. ಮೊದಲನೇ ಸರಿ ವೇದಿಕೆಯನ್ನು ಹಂಚ್ಕೋತಾ ಇದ್ದೀನಿ. ಸೊ ನಮ್ಮ ಸೂರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಕೈ ಹಿಡಿದ ಎಲ್ಲ ಈ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವತ್ತು ಅಷ್ಟೇ ಇವತ್ತು ಅಷ್ಟೇ ನನ್ನ ತಾವಿದ್ದಿದ್ದು 15 ರೂಪಾಯಿ ಎರಡೇ ಟಮಾಟ ಕಣಾಣ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮೋರ್ ಪವರ್ ಟು ಯು ಸರ್. ಥ್ಯಾಂಕ್ ಯು. ಆದರೆ ನನ್ನೊಂದು ರಿಕ್ವೆಸ್ಟ್ ಇದೆ ಸರ್, ಇನ್ನೊಂದು ಡೈಲಾಗ್ ಹೇಳಲ್ಲ, ನೀವು ಇಲ್ಲೇ ಇರಬೇಕು ಸರ್. ಇನ್ನೊಂದು ಪ್ರಶಸ್ತಿ ನೀವು ಹರಿಪ್ರಸಾದ್ ಸರ್ ಕೊಡಬೇಕು. ಚೈತ್ರ, ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಸೊ ಮುಂದಿನ ಪ್ರಶಸ್ತಿ ವರ್ಷದ ಕನ್ನಡಿಗ ಪ್ರಶಸ್ತಿ ಕ್ರೀಡೆ ವಿಭಾಗದಲ್ಲಿ. ಸೊ ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ದುನಿಯಾ ವಿಜಯ್ ಸರ್ ಅವರು ವೇದಿಕೆ ಮೇಲೆ ಇದ್ದಾರೆ. ಇವರಿಗೆ ಜೊತೆಯಾಗಲಿದ್ದಾರೆ ಪರಿಮಳ ಮಂದಿರ ಅಗರಬತ್ತಿಯ ವಿಜಯ್ ಅವರು, ಹಾಗೇನೆ ನಮ್ಮೆಲ್ಲರ ಪ್ರೀತಿಯ ದೊಡ್ಡ ಗಣೇಶ್ ಸರ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಹೆಮ್ಮೆಯ ಕನ್ನಡದ ಸ್ಪೋರ್ಟ್ಸ್ ಮ್ಯಾನ್ ಅವರು ದೊಡ್ಡ ಗಣೇಶ್ ಸರ್ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಸಿಕ್ಸರ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಇವತ್ತು ವರ್ಷದ ಕನ್ನಡಿಗ ದ ವಿನ್ನರ್ ಇಸ್ ದಿವ್ಯಾ TS. ಕ್ರೀಡೆ ವಿಭಾಗದಲ್ಲಿ ದಿವ್ಯಾ TS ಅವರು ಈ ಪ್ರಶಸ್ತಿಯನ್ನು ಪಡ್ಕೋತಿದ್ದಾರೆ. ಕಾರಣಾಂತರದಿಂದ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಗಿಲ್ಲ. ಅವರ ತಾಯಿ ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಿದ್ದಾರೆ. ಆದರೆ ದಿವ್ಯಾ ಅವರು ನಮಗಾಗಿ ಒಂದು ವಿಡಿಯೋ ಬೈಟನ್ನು ಕಳಿಸಿದ್ದಾರೆ, ಅದನ್ನು ನೋಡೋಣ ಪ್ಲೀಸ್. ಥ್ಯಾಂಕ್ ಯು ನ್ಯೂಸ್ 18. ವರ್ಷದ ಕನ್ನಡಿಗ ಅಂತ ಅವಾರ್ಡ್ ಸಿಗ್ತಿರೋದು ನನಗೆ ತುಂಬಾ ಖುಷಿ ಆಗ್ತದೆ. ಕರೆಂಟ್ಲಿ ನನಗೆ ಇಂಡಿಯನ್ ಟೀಮ್ ಟ್ರಯಲ್ಸ್ ಇರೋದ್ರಿಂದ ಈ ಅವಾರ್ಡ್ ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಈ ವರ್ಷ ಪ್ಯಾರಿಸ್ ಒಲಿಂಪಿಕ್ಸ್ ಇರೋದ್ರಿಂದ ಈ ಎಲ್ಲ ಸೆಲೆಕ್ಷನ್ ಟ್ರಯಲ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಕನ್ನಡಿಗ ಆಫ್ ದ ಇಯರ್ ಅಂತ ಅವಾರ್ಡ್ ಸಿಗ್ತಿರೋದು ತುಂಬಾ ಖುಷಿ ತಂದಿದೆ ಹಾಗೂ ತುಂಬಾ ಇನ್ಸ್ಪೈರ್ ಅಂತ ಅನ್ಸುತ್ತೆ. ಥ್ಯಾಂಕ್ ನ್ಯೂಸ್ 18 ಫಾರ್ ದಿಸ್ ಅವಾರ್ಡ್. ಜೈ ಕರ್ನಾಟಕ. ದಿವ್ಯಾ TS ಅವರು ಆಕ್ಚುಲಿ ಆಗಮಿಸಲಿಲ್ಲ, ಅವರ ತಾಯಿ ಬಂದಿದ್ದಾರೆ. ದಯಮಾಡಿ ಅವ್ರು ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಮೈಸೂರು ಸ್ಯಾಂಡಲ್ ಸೋಪ್ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಎಸ್ಪೆಷಲಿ ನ್ಯೂಸ್ 18 ಅವರಿಗೆ ತುಂಬ ಧನ್ಯವಾದಗಳು. ತುಂಬ ಇಂಪಾರ್ಟೆಂಟ್ ಟ್ರಯಲ್ಸ್ ಪಾರ್ಟಿಸಿಪೇಷನ್ ಮಾಡಬೇಕಾಗಿರೋದ್ರಿಂದ ಅವಳು ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅವ್ರ ಬದಲಾಗಿ ನಾನು ಸ್ವೀಕರಿಸಿದ್ದೀನಿ. ಅವಳು ಭಾರತದ ಹಾಗೂ ಕರುನಾಡಿನ ಪುತ್ರಿ ಎಂದು ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ನನ್ನೊಬ್ಬಳ ಮಗಳಂತೂ ಅಲ್ವೇ ಅಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಆಶೀಸ್ಸು ಇರಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀನಿ. ವಿಜಯ್ ಸರ್, ಏನಾದರೂ ಒಂದೆರಡು ಮಾತು? ಇಲ್ಲ, ತುಂಬ ದೊಡ್ಡ ಸಾಧನೆ. ಒಲಿಂಪಿಕ್ಸ್ಗೆ ನಾವು ಹೋಗ್ತಾ ಇದ್ದಾರೆ ಅಂತ ಒಳ್ಳೇದಾಗಲಿ. ದಯಮಾಡಿ ನಾವು ಇಷ್ಟಂತೂ ಫಿಟ್ ಆಗೋಕ್ಕಾಗಲ್ಲ, ಸ್ವಲ್ಪ ಆದರೂ ಫಿಟ್ ಆಗೋಣ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಹಾಗೆಯೇ ನಮ್ಮ ದೇಶದ ಹೆಮ್ಮೆ, ನಮ್ಮ ಕರ್ನಾಟಕದ ಹೆಮ್ಮೆ ದೊಡ್ಡ ಗಣೇಶ್ ಸರ್ ಅವರಿದ್ದಾರೆ. ಸರ್, ಒಂದೆರಡು ಮಾತು. ನ್ಯೂಸ್ 18 ಇದೆಲ್ಲ ಇವರು ಕನ್ನಡ ಉಳಿಸ್ತಾ ಇರೋದು. ಯಾಕಂದರೆ ಇವರು ಏನು ಒಂದು ಇವತ್ತು ಅವಾರ್ಡ್ ಕೊಡ್ತಾ ಇದ್ದಾರೆ, ಒಂದು ಗುರುತಿಸ್ಬಿಟ್ಟು ಎಲ್ಲ ಕ್ಷೇತ್ರದಲ್ಲೂ ಅದಕ್ಕೆ ಒಂದು ನಡ್ಸ್ಕೊಂಡ್ಬರ್ತಾ ಇದ್ದಾರೆ. ನಿಜವಾಗೂ ಅವ್ರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತೇನಾದರೂ ದೇಶನ ರಾಜ್ಯನ ಒಂದು ಮಾಡೋದಿದ್ರೆ ಅದು ಸ್ಪೋರ್ಟ್ಸ್ ಒಂದೇ. ನಾನು ಕ್ರಿಕೆಟ್ ಅಂತ ಹೇಳಲ್ಲ, ಸ್ಪೋರ್ಟ್ಸ್ ಒಂದೇ. ಇದರ ಸ್ಪೋರ್ಟ್ಸಲ್ಲಿ ಯಾವುದೇ ರಾಜಕಾರಣ ಇಲ್ಲ, ಏನೂ ಇಲ್ಲ. ದಯಮಾಡಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ನಾನು ಹೆಚ್ಚಿಗೆ ಮಾತಾಡೋಕ್ಕಲ್ಲ. ಇವತ್ತು ಒಂದು ದಿವ್ಯಾ ಅವರು ಇದ್ದಾರೆ, ಅವ್ರು ನಮ್ಮ ಜೊತೆ ಇಲ್ಲ. ಅವ್ರದ್ದು ಒಂದು ಸ್ಪೋರ್ಟ್ಸ್ ನಿವೃತ್ತಿಯಿಂದ ಅವ್ರು ಹೋಗಿದ್ದಾರೆ. ಈ ಒಂದು ಅವಾರ್ಡು ಗುರುತಿಸ್ಬಿಟ್ಟು ಕೊಟ್ಟಿದ್ದಾರೆ. ನಾನು ಇದು ನ್ಯೂಸ್ 18 ಎಲ್ಲ ತಂಡದವ್ರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಜಯ್ ಸರ್. ಥ್ಯಾಂಕ್ ಯು ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.